ಸೊ ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಅಂದರೆ ನಾನು ಸ್ವಲ್ಪ ಕಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇವಾಗ ಏನಾಯ್ತು ಅಂದರೆ ಈಗ ಕಟಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಕಟಿಂಗ್ ಮಾಡೋಣ ಬನ್ನಿ, ಲೆಟ್ಸ್ ಗೋ, ಕಟಿಂಗ್ ಮಾಡಿಸುವ. ಫೈನಲಿ ಕಟಿಂಗ್. I like to watch the white floor turn red. I like to look at myself from the outside. No signs of life, so step aside. There's a little beat in the big eyes. I think it makes them pretty. They look so nice. They only care about their future fate. Enjoy yourself, it's not too late. A little home in the head. A little home in the head. A little home in the head. A little home. ಗೈಸ್, ಸೊ ಫೈನಲಿ ಕಟಿಂಗ್ ಮಾಡಿಸ್ಕೊಂಡು ಇವಾಗ ಹೊರಟ್ವಿ. ಲೆಟ್ಸ್ ಗೋ. ನಮ್ಮ ಮನ್ವಿತ್ ನೋಡ್ರಿ ಬಂದೇನು ಪಾಪ ನನಗೆ ವೀಡಿಯೋ ಹಿಡಿಯೋಕ್ಕೋಸ್ಕರ. ಏನೇ ವೀಡಿಯೋ ಫುಟೇಜ್ ಕಟಿಂಗಿನ ಬಂದರೂ ನಮ್ಮ ಮನ್ವಿತಿಗೆ ಹೋಗ್ಬೇಕು, ಏನು ಕ್ರೆಡಿಟ್. ಸೊ ಬನ್ನಿ ಗೈಸ್, ಕಟಿಂಗ್ ಚೆನ್ನಾಗಿದೆ ಅಂದ್ಕೊತೀನಿ. ಇನ್ನು ಮನೆಗೆ ಹೋಗಿ ಸ್ನಾನ ಮಾಡಿ ಸೆಟ್ ಮಾಡ್ಕೋಬೇಕು ಇನ್ನೂ ಕರೆಕ್ಟಾಗಿ. ಲೆಟ್ಸ್ ಗೋ. ಸೊ ಗೈಸ್, ನಾನೀಗ ಅಲ್ಲಿಂದ ಹಾಗೆ ಡೈರೆಕ್ಟಾಗಿ ಬಂದೆ. ಬಟ್ ಅಷ್ಟು ವೀಡಿಯೋ ಮಾಡೋಕೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಇಲ್ಲಿ ನೋಡ್ರಿ, ಇವಾಗಲೂ ಪವರ್ ಬ್ಯಾಂಕ್ ಹಾಕೊಂಡಿದ್ದೀನಿ. ಸೊ ಬನ್ನಿ, ಇವಾಗ ಜಸ್ಟ್ ಮನೆಗೆ ಬಂದೆ. ಹಂಗೆ ಒಂದು ವಿಚಿತ್ರ ಘಟನೆ ನಡೀತು. ಸೊ ಅದನ್ನೆಲ್ಲ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಬನ್ನಿ, ಇವಾಗ ಹೋಗಿ ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆ್ಯಕ್ಚುಲಿ ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಮನೇಲಿ ಎಲ್ಲರಿಗೂ. ಸೊ ಯಾವ ರೀತಿ ಪ್ರ್ಯಾಂಕು ಅಂದರೆ, ಈಗ ನಾನು ಸ್ನಾನ ಆಯಿತು, ಸ್ನಾನ ಆಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ನಾನೀಗ ಬೈಕಲ್ಲಿ ಬರ್ತಾ ಯಾರೋ ಅಡ್ಡ ಹಾಕಿ ಕುಂಕುಮ ಹಚ್ಕೋ ಅಂತ ಹೇಳ್ದಂಗೆ ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಯಾವುದು ರಿಯಲ್ ಅಲ್ಲ, ಒಂದು ಪ್ರ್ಯಾಂಕ್ ಇದು. ಸೊ ಬನ್ನಿ, ಮನೆ ರಿಯಾಕ್ಷನ್ ಹೆಂಗಿರುತ್ತೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತು ಮುಂಚೆ ನಾನು ಹೇಳಿದೆ, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಲ್ಲ, ಆವಾಗ ಹೇಳಿದೆ ಸುಮ್ಮನೆ ನಂದು ಹೀಗೆಲ್ಲ ಆಗಿದೆ ಅಂತ. ಸೊ ಮನೆ ರಿಯಾಕ್ಷನ್ ಹೆಂಗಿರುತ್ತೋ ಗೊತ್ತಿಲ್ಲ. ಲೆಟ್ಸ್ ಶೂಟ್ ಇಟ್. ಲೆಟ್ಸ್ ಕಮ್ ಆನ್ ಗೈಸ್. ಈ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಗೈಸ್. ಸೊ ಇವಾಗ ಫೈನಲಿ ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ. ಊಟಕ್ಕೆ ಹೋಗಿ ಬನ್ನಿ ಏನೇನು ಮಾಡಿದ್ದಾರೆ ನೋಡೋಣ. ಲೆಟ್ಸ್ ಗೋ. ನಮ್ಮ ಅಪ್ಪಾಜಿ ನೋಡ್ರಿ ಇಲ್ಲಿ ಮೊಬೈಲ್ ನೋಡ್ತಾ ಕೂತಿದ್ದಾರೆ. ಸೊ ಇವಾಗ ಊಟ ಮಾಡಿ ಏನೇನು ಸ್ಪೆಷಲ್ ಅನ್ನೋದು ತೋರಿಸ್ತೀನಿ. ಲೆಟ್ಸ್ ಗೋ. ಎಲ್ಲರೂ ಬಂದಿದ್ದಾರೆ ನೋಡಿ, ದೊಡ್ಡಮ್ಮ ಗ್ಯಾಂಗ್ಸ್ ಎಲ್ಲರೂ ಬಂದಿದ್ದಾರೆ. ನಮ್ಮ ಡಾಲಿಕ್ಕ, ಕೊಡ್ರಮ್ಮ. ಸೊ ಬನ್ನಿ ಇವಾಗ ಊಟ ಮಾಡುವ. ಏನೇನಿದೆ ರೈಸ್, ಮೊಟ್ಟೆ, ಸಾರು, ಆಮೇಲೆ ರೈಸ್, ಮೀನು ಫ್ರೈ ಇದೆಲ್ಲ ಇದೆ. ಬನ್ನಿ ಬೇಗ ಬ್ಯಾಟಿಂಗ್ ಮಾಡೋಣ. ಇವರು ನೋಡಿ ಶಶಿಕಲಾ ಮೇಡಮ್ ಅಂತ ಅವರು. ಇವತ್ತು ನಾನು ನೋಡಿರೋದ್ ಬಗ್ಗೆ ಏನಂತೀಯ? ಇವತ್ತು ದೊಡ್ಡಮ್ಮರು ಏನಂತೀರಲ್ಲ? ಏನಮ್ಮ ಮೂಢನಂಬಿಕೆ ಅಲ್ಲ, ಪಿತೃಪಕ್ಷ ಟೈಮಲ್ಲಿ ದೆವ್ವಗಳೇ ಬರೋದು ಅಲ್ಲ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ. ಇವತ್ತು ಅಜ್ಜಿ ಮನೆಗೆ ಬಾ ಅಂತಂದ್ರೆ ತಪ್ಪಿಸ್ಕೊಂಡಿಲ್ಲ, ಅದು ಆ ಥರ ಭೂತದ ಆಕಾರದಲ್ಲಿ ಬಂದಿದೆ, ಅದು ನಿಮ್ಮನ್ನು ಹೆದರ್ಸೋದಕ್ಕೆ. ಬಟ್ ಗೈಸ್ ಏನು ಮಾಡೋದು, ಆದರೂ ಇವತ್ತೊಂಥರ ಅದು ಸ್ವಲ್ಪ ಜಾಸ್ತಿ ಅಂದರೆ ನಾನು ಯಾವುದಕ್ಕೂ ಹೆದರ್ತಿರ್ಲಿಲ್ಲ. ಬಟ್ ಇದು ಬಂದು ಕುಂಕುಮ ಹಚ್ಚಕ್ಕೆ ಬಂದಿದ್ದೆ, ಹೆದರಿದ್ದೆ. ಏನನ್ಸುತ್ತೆ ಕುಂಕುಮ ಹಚ್ಚಿದಕ್ಕೆ? ಗಿರೈಸ್ ಬೇಡ, ಭೀತಿ ಎಲ್ಲ ಭೂತ ಅಲ್ಲ. ತಂದೆ ತಾಯಿ ಮಾತು ಕೇಳಿಲ್ಲ ಅಂದ್ರೆ ಹಂಗೆ ಆಗೋದು. ಅಂದ್ರೆ ನಾನು ಕುಂಕುಮ ಹಚ್ಚಿಸ್ಕೊಂಡಿಲ್ಲ, ಹಂಗೆ ಗಾಡಿ ತಗೊಂಡು ಬಂದೆ. ಏನ್ ಮಾಡೋದು? ಏನಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊ, ಮನೆಗೆ ಕರೆಕ್ಟ್ ಟೈಮಿಗೆ ಸೇರ್ಕೊ. ಅರ್ಥ ಆಯ್ತಾ?
ಆಗ್ಬೇಕು ನಿಮಗೆಲ್ಲ. ಆಕ್ಚುಲಿ ನಾನು ಹೋಗಿರೋದು ಕಟಿಂಗ್ ಮಾಡ್ಸಕ್ಕೆ. ಮನೆಗೆ ಲೇಟ್ ಆಗಿ ಯಾವ ಮಕ್ಕಳು ಬರ್ತಾರೋ ಅವರೆಲ್ಲ ಹಂಗೆ ಆಗ್ಬೇಕು. ಗೈಸ್ ಸ್ಪೆಷಲ್ ನೋಡಿ ಗೈಸ್ ಇವತ್ತು. ಅದು ಮಹಾಲಯ ಇವಾಗ. ಇದು ಮಟನ್, ರಸಮ್ಮು, ಅನ್ನ, ಮೊಟ್ಟೆ. ಇನ್ನೂ ನಾನು ಚಾರ್ಜ್ ಹಾಕೊಂಡಿದ್ದೀನಿ. ಸೊ ಮೀನು ಬಂದಿಲ್ಲ, ಮೀನು ಫ್ರೈಯೇ ಇಲ್ಲ. ನಮ್ಮ ಗಾಯ್ಸಿ ಏನಂತ ಹೇಳ್ಕೊಂತಾರೆ ಮೇಲೆ ಕಮೆಂಟ್ ಹಾಕ್ತಾರೆ, ಮೀನು ಒಂದಿದೆಯಾ, ಮೀನು ಫ್ರೈಯೇ ಇಲ್ಲಲ್ಲ ತಟ್ಟೆಯಲ್ಲಿ, ಒಂದು ಸಾಕು. ಓ ಆದರೂ ಇವತ್ತಾಗಿದ್ದು ಒಂದು ಸ್ವಲ್ಪ ಹೆದರಿಕೆ ಆಯಿತು. ಕೊಡ್ರಮ್ಮ ಏನಂತೀರಿ ಇದ್ರ ಬಗ್ಗೆ? ಮೂಢನಂಬಿಕೆ ಅನ್ನೋಕ್ಕಿಂತನೂ ನಾನು ಕಣ್ಣಾರೆ ನೋಡಿದ್ನಲ್ಲ. ಹುಚ್ಚಿನ? ಅದು ಹುಚ್ಚಿ ಅಲ್ಲ ಅಮ್ಮ, ಸೌಂಡ್ ಕಾಪಿ ರೈಟ್ ಹಾಕ್ತಾರೆ. ಡಾಲಿ ಅಕ್ಕ ಎಂತ ಅಂತಿ ಇದ್ರ ಬಗ್ಗೆ? ಸೊ ಬನ್ನಿ ಊಟ ಮಾಡಿ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಏನು ಅನ್ನೋ ತಿಳ್ಕೊಳೋ ತನಕ ನಾನು ಬಿಡಲ್ಲ. ಇಟ್ಸ್ಕೋ ಕೂತ್ಕೊಂಡು ಬಂತೇನ ಬೈಕಿನ ಕಡೆನಾ? ಗಾಳಿ ಕಾಣಿಸ್ತೆ ಆದ್ರೂ ಬಟ್ ಅಮ್ಮ ಏನು ನಿನ್ನ ಪ್ರಕಾರ ಏನಿರ್ಬೋದು ಅಂತ? ತಂದೆ ತಾಯಿ ಮಾತು ಕೇಳಿದ್ರೆ ರಾತ್ರಿ ಲೇಟ್ ಆಗಿ ಪ್ರೇತ. ಪ್ರೇತ 100%. ಅಲ್ಲ ಮತ್ತಿಲ್ಲಾರೋ ಹುಚ್ಚಿ ಇದಾರೆ ಅಂದ್ರಲ್ಲ? ಯಾರು ಇಲ್ಲ. 15 ದಿನ ಪಿತೃಗಳನ್ನು ಹೊರಗಡೆ ಬಿಟ್ಟಿರ್ತಾರೆ. ಈಗ ಆಕ್ಚುಲಿ ಗೈಸ್ ಇದು ಪಿತೃಪಕ್ಷ, ಸುತ್ತಾಡಕ್ಕೆ ಅವಕ್ಕೆ ಸ್ವಾತಂತ್ರ್ಯ ಇದೆ. ಅದೇ ಬಂದಿರ್ಬೋದಾ? ಹಾ, ಅದೇ 24 ಗಂಟೆನೂ ಕೂಡ ಹೊರಗಡೆನೆ ಇರುತ್ತೆ. ಗೈಸ್ ಇದ್ರ ಬಗ್ಗೆ ಏನಂತೀರ ಹೇಳಿ, ಕಮೆಂಟ್ ಮಾಡಿ ನೋಡೋಣ. ಇವತ್ತು ನಾನು ಕಂಡಿರುವಂತಹ ದೃಶ್ಯಗಳು ದೇವರ ಶಾಪ. ದೇವರ ಶಾಪನ? ನೀನೋ ತಪ್ಪು ಮಾಡಿದ್ಯಾ? ಗೈಸ್ ಪೊಮೊಗ್ರಾನೇಟ್ ಪ್ರೋ ಓದೋ ವಯಸ್ಸಲ್ಲಿ ಚೆನ್ನಾಗಿ ಓದು ಅಂತ ಬಂಗಾರ. ಓದೋದ್ರಿಂದ ಇದಾಗಿದ್ದಲ್ಲ ಇದು. ಬಾಯ್ ಓದೋ ವಯಸ್ಸಲ್ಲಿ ಓದಿದ್ರೆ ಪೊಮೊಗ್ರಾನೇಟ್ ಅನ್ನಕ್ ಬಂದಿಲ್ಲ ಅವನಿಗೆ. ಪೊಮೊಗ್ರಾನೇಟ್ನ ತಿನ್ನಿ, ರಕ್ತ ಕಣಗಳನ್ನು ಜಾಸ್ತಿ ಮಾಡಿ. ಗೈಸ್ ಇದು ಪ್ರ್ಯಾಂಕ್ ಅಂತ ಇವಾಗ ಹೇಳೋಣ. ಇವಾಗೆಲ್ಲ ಒಟ್ಟಿಗೆ ಸೇರಿದ್ದಾರೆ, ಬನ್ನಿ ನೋಡೋಣ ಹೆಂಗಿರತ್ತೆ ರಿಯಾಕ್ಷನ್ ಅಂತ. ಲೆಟ್ಸ್ ಗೋ. ಕಾಫಿ ಪಾರ್ಟಿ ನಡೀತಾ ಇದೆ ಇವತ್ತು ನಮ್ಮ ಮನೆಯಲ್ಲಿ. ಕಾಫಿ ವ್ಯತ್ಯಾಸ ಗೊತ್ತಿಲ್ಲ, ಟೀ ಕಾಫಿ ಮಾಡೋದು ಕಲ್ಕ ಫಸ್ಟ್. ಆದ್ರೂ ನಿನ್ನೆದೇನೋ ಒಂಥರ ನಂಗೆ ತಲೆಯಲ್ಲೇ ಇದೆ. ನಿನ್ನೆ ಇದು ಹೇಳದ್ನಲ್ಲ ಕುಂಕುಮ ಹಚ್ಚಕ್ ಬಂತು ಯಾರೋ ಇದ್ರ. ಹೌದಾನೆ ಅಮ್ಮ? ಹಾ ನೈಟಿ ಹಾಕೊಂಡಿದ್ರು. ನೈಟಿಯಲ್ಲೇ ಅದೊಂಥರ ತೆಳುವು ಸೀರೆ ಇದೆ, ಬೇಲಿಗೆಲ್ಲ ಗೈಸ್. ಕಾಫಿ ಕುಡ್ದು ಹೋಗಿ ಬನ್ ಟೀ ಜೊತೆ ಬನ್ನಿ ಇವತ್ತು ಕಾಂಬಿನೇಷನ್. ಸೊ ಐಸ್ ಕ್ಯೂಬ್, ನಮ್ಮಮ್ಮನ ಕೈ ಸುಡ್ತಂತೆ, ಐಸ್ ಕ್ಯೂಬ್ ತಂದ್ಕೊಟ್ಟಿದ್ದಾರೆ. ಏನೂ ಆಗಿಲ್ಲ. ನಿನಗೆ ಭಟ್ರ ಹತ್ರ ಕರ್ಕೊಂಡು ಹೋಗಿ ಇದನ್ನ ತೆಗ್ಸೋಣ. ನೀವು ಭಟ್ರ ಹತ್ರ ಎಲ್ಲ ಪ್ಲಾನ್ ಮಾಡಿಸ್ತೀಯ. ಭಟ್ರ ಏನ್ ಮಾಡ್ತಾರೆ? ಚಾಟಿ ಚಾಟಿ ಹೊಡಿತಾರಲ್ಲ. ನಿನ್ನೆ ಆಗಿದ್ದು ಇನ್ಸಿಡೆಂಟ್. ಭಟ್ರ ಏನ್ ಮಾಡ್ತಾರೆ? ನಂಗೊಂಥರ ಅದೇ ಒಂಥರ ಕಾಲೇಜಲ್ಲೆಲ್ಲ ಒಂಥರ ತಲೆಯಲ್ಲಿ ಓಡ್ತಾ ಇತ್ತು. ಕ್ಲಾಸ್ ಕೇಳಿಲ್ಲ ಇವತ್ತು. ಅಲ್ಲ ಕ್ಲಾಸ್ ಅದು ಕೇಳೋದು ಬಿಡೋದು ಒಂದೇ. ಸೂಪರ್ ಅಲ್ಲ, ಬರೆಯಲ್ಲ. ನೋಡು, ಇರೋದು ಒಂದೇ ಜೀವನ, ಚೆನ್ನಾಗಿ ತಿಂದು ಸಾಯ್ಬೇಕು. ಆಕ್ಚುಲಿ ನಿನ್ನೆ ಬಗ್ಗೆ ಏನಂತೀರಿ ನೀವೆಲ್ಲ? ನಿನ್ನೆ ಬಗ್ಗೆ ನಿನ್ನೆ ಇದನ್ನ ಯಾವ್ದೋ ದೆವ್ವನ ಏನೋ ಗೊತ್ತಿಲ್ಲ ಅದು, ಬಟ್ ಆದ್ರೂ ಒಂಥರ ಹೆದರಿಕೆ ಆಗ್ತೈತೆ ನನಗೆ. ಕೊಡ್ರಮ್ಮ ಪ್ರೇತಾತ್ಮ. ಇವನನ್ನ ಭಟ್ರ ಹತ್ರ ಕರ್ಕೊಂಡು ಹೋಗಿ, ಮಂತ್ರವಾದಿಗಳ ಹತ್ರ ಕರ್ಕೊಂಡು ಹೋಗಿ ಚಾಟಿ ಏಟೋಡ್ಸಿ ಅದು ಇದು ಹೆದರ್ಕೊಂಡಿರೋದನ್ನ ತೆಗಿಸ್ಬೇಕಲ್ಲ. ಓ ಏನ್ ಮಾಡ್ತಾರೆ ಹೇಳು? ಏನ್ ಮಾಡ್ತಾರೆ?
ಮಂತ್ರವಾದಿಗಳು ಮಂತ್ರವಾದಿಗಳೇನ್ ಮಾಡ್ತಾರೆ? ಫಿಲಮ್ ಅಲ್ಲೆಲ್ಲ ಮಾಡ್ತಾರಲ್ಲ, ಚಾಟಿ ಏಟ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ತಗೊಂಡು ಮೈ ಮೇಲೆ ಇರೋ ದೆವ್ವನ್ ಬಿಡಿಸ್ಬೇಕಲ್ಲ, ಬಿಡಿಸ್ತಾರೆ. ಬೆತ್ತ ಚಡಿ ಇಟ್ಕೊಟ್ಟು ಹಾ, ಕರ್ಕೊಂಡು ಹೋಗೋಣ ಇವನಿಗೆ, ಯಾಕಂದ್ರೆ ಅದೇ ಥಿಂಕ್ ಮಾಡ್ತಾ ಇದ್ದಾನೆ. ಹೌದಾ? ಅಮ್ಮ ಮಾಡ್ಸೋಣ ಬಾತ್ರೂಮ್ ಅಲ್ಲಿ ಅರಿಶಿಣದ ನೀರು, ಅರಿಶಿಣದ ನೀರು ಕಾಣಿಸ್ತಾ ಅಲ್ಲ ಅಲ್ಲ ಬಂದ್ ಆಕ್ಚುಲಿ ಚೆನ್ನಾಗಿದೆ. ಆಕ್ಚುಲಿ ನಾನು Actually, ಅದು ನಾನು ನಿನ್ನೆ ಹೇಳಿದ್ದು ಪ್ರ್ಯಾಂಕ್. ಕಂಟೆಂಟಿಗೋಸ್ಕರ ನಿನ್ನೆ ಹೇಳಿದ ಪ್ರ್ಯಾಂಕ್. ಹೆಂಗಿತ್ತು ಪ್ರ್ಯಾಂಕ್? ಎಲ್ಲ ನಿಜ ಅನ್ಕೊಂಡಿದ್ರಾ? ಇನ್ ನಿಜ ಆದ್ರೂ ಡೌಟ್ ಕೈಯೋ ಕಾಲ ದೆವ್ವ ಆದ್ರೆ ಕಾಲ ನೋಡಿದಾರೆ. ಗೈಸ್ ಫೈನಲಿ ಪ್ರ್ಯಾಂಕ್ ಸಕ್ಸಸ್ಫುಲ್. ನಾ ಡಾಲಿಗೆ ಹೇಳಿದ್ದೆ ಅವಾಗ್ಲೇ. ಅಲ್ಲ ಆಕ್ಟಿಂಗ್ ಹೆಂಗಿತ್ತು? ಸೊ ಗೈಸ್ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಿದೆ. ನೀನ್ ಜಾಸ್ತಿ ಇದೇ ತರ ಹೇಳಿದ್ರೆ ನಾವು ಮಂತ್ರವಾದಿಗಳ ಹತ್ರ ಹೋಗಿ ಸೊ ಗೈಸ್ ಪ್ರ್ಯಾಂಕ್ ಏನೋ ಸಕ್ಸಸ್ಫುಲ್ ಆಗಿದೆ. ಬನ್ನಿ ಈಗ ಟೀ ಬ್ರೇಕ್ ತಗೊಂಡು ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಇನ್ನೂ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡ್ ಮಾಡಬೇಕು. ಅದೊಂದು ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಟು ನೋಡಿ ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಬೇಗ ಬೇಗ ವಿಡಿಯೋ ಎಡಿಟ್ ಮಾಡ್ಕೊಂಡು, ವಿಡಿಯೋ ಎಡಿಟ್ ಆಗಿದೆ, ಸ್ವಲ್ಪ ಅಪ್ಲೋಡ್ ಮಾಡಬೇಕು, ಇನ್ನೂ ಸ್ವಲ್ಪ ಕೆಲಸ ಇದೆ. ಲೆಟ್ಸ್ ಗೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.